ಕೇಳುಗರೆ ನಮಸ್ಕಾರ. ವಿಕ್ರಮಾದಿತ್ಯನ ಬೇತಾಳ ಪಂಚವಿಂಶತಿ ಕಥೆಗಳ ಮಾಲಿಕೆಯಲ್ಲಿ ಇಂದಿನ ಕತೆ ನಾಲ್ವರು ಸೋದರರು. ರಾಜ ವಿಕ್ರಮನು ಮರಳಿ ಯತ್ನವ ಮಾಡು ಅನ್ನೋ ರೀತಿ ಮರದಡಿಗೆ ಹೋಗಿ ಯಥಾ ಪ್ರಕಾರ ಶವವನ್ನ ಹೆಗಲಿಗೆ ಏರಿಸಿಕೊಂಡು ಸಾಗಿದ. ತನ್ನ ಗುರುತಿನ ಜಾಗ ಬಂದ ಕೂಡಲೇ ಬೇತಾಳವು ಎಂದಿನಂತೆ ಶವದ ಮೂಲಕ ಮಾತನಾಡತೊಡಗಿತು. ಮಹಾರಾಜ, ನಿನ್ನ ಕಷ್ಟ ಗೊತ್ತಾಗದೇ ಇರೋಕೆ ಕಥೆಯೊಂದನ್ನ ಹೇಳ್ತೇನೆ, ಕೇಳ್ತಾ ಸಾಗು, ನಿನಗೆ ದಾರಿ ಸವೆಯೋದೇ ತಿಳಿಯೋಲ್ಲ ಅಂತ ಕಥೆಯನ್ನ ಪ್ರಾರಂಭಿಸ್ತು. ಕುಸುಮಪುರದಲ್ಲಿ ವಿಷ್ಣುಸ್ವಾಮಿ ಅನ್ನೋ ಬ್ರಾಹ್ಮಣ ಇದ್ದ. ಅವನಿಗೆ 4 ಜನ ಗಂಡು ಮಕ್ಕಳು. ಅವರು ದೊಡ್ಡವರಾಗೋದಕ್ಕೆ ಮುಂಚೆನೆ ಅವರ ತಂದೆ ಸತ್ತು ಹೋಗಲು ಇದ್ದ ಅಲ್ಪ ಸ್ವಲ್ಪ ಆಸ್ತಿಯನ್ನ ದಾಯಾದಿಗಳು ಅಪಹರಿಸಿದ್ರು. ಆಗ ಅವರು ಮುಂದೇನೂ ಮಾಡೋದಕ್ಕೂ ತೋರದೆ ಸೋದರ ಮಾವನ ಮನೆಗೆ ಹೋಗಿ ಅವನ ಆಶ್ರಯದಲ್ಲಿ ವೇದಾಧ್ಯಯನ ಮಾಡಿಕೊಂಡು ಇದ್ದು ಬಿಟ್ರು. ಕೆಲವು ಕಾಲದ ಮೇಲೆ ಎಲ್ಲರೂ ಅವರಲ್ಲಿ ಅಸಡ್ಡೆ ತೋರುತ್ತಾ ಬಂದರು. ಆಗ ಅವರು ಒಟ್ಟುಗೂಡಿ ಚಿಂತಿಸಿದರು. ದೊಡ್ಡವನು ತಮ್ಮಂದಿರನ್ನ ಕುರಿತು, ಎಲ್ಲಾ ನಮ್ಮ ಅದೃಷ್ಟ, ನಾವು ಏನಾದರೂ ಮಾಡಬೇಕು ಅಂದ್ರೆ ಆಗತ್ಯೆ. ಇವತ್ತು ತುಂಬಾ ಬೇಸರವಾಗಿ ಸ್ಮಶಾನಕ್ಕೆ ಹೋಗಿ ಅಲ್ಲಿ ನೇಣು ಹಾಕಿಕೊಂಡರೆ ಹಗ್ಗವೇ ಕಿತ್ತು ಕೆಳಕ್ಕೆ ಬಿದ್ದು ಬಿಟ್ಟೆ. ಯಾವನೋ ಒಬ್ಬ ಕುಣಿಕೆ ಬಿಚ್ಚಿ ಗಾಳಿ ಹಾಕಿ, ಏಕಯ್ಯ ಇಂಥ ಕೆಲಸ ಮಾಡ್ದೆ, ನಿನಗೇನಾದ್ರೂ ದುಃಖವಿದ್ದರೆ ಸತ್ಕಾರ್ಯ ಮಾಡು, ಅದು ನಿವಾರಣೆ ಆಗತ್ತೆ, ಆತ್ಮಹತ್ಯೆ ಮಾಡಿಕೊಂಡು ಯಾಕೆ ನರಕಕ್ಕೆ ಹೋಗ್ತೀಯಾ ಅಂತ ಬುದ್ಧಿ ಹೇಳಿ ಕಳಿಸ್ದ. ದೈವೇಚ್ಛೆ ಇಲ್ಲದಿದ್ದರೆ ಸಾಯೋದಕ್ಕೂ ಆಗೋದಿಲ್ಲ ಅಂತ ಅಂದ್ಕೊಂಡು ಬಂದೆ ಅಂತ ಹೇಳ್ದ. ಆಮೇಲೆ ಅವರು ಏನಾದರೂ ಉದ್ಯೋಗವನ್ನ ಅವಲಂಬಿಸಬೇಕು ಅಂತಲೂ ಅದಕ್ಕಾಗಿ ಯಾವುದಾದರೂ ಒಂದೊಂದು ವಿದ್ಯೆಯನ್ನ ಕಲಿತು ಬರಬೇಕು ಅಂತ ನಿಶ್ಚಯ ಮಾಡಿಕೊಂಡು ಇಂತಹ ಸ್ಥಳದಲ್ಲಿ ಒಟ್ಟಿಗೆ ಸೇರಬೇಕು ಅಂತ ಗೊತ್ತು ಮಾಡಿಕೊಂಡ್ರು. ಅದೇ ರೀತಿಯಲ್ಲಿ ಅವರು ಒಬ್ಬೊಬ್ಬರೂ ಒಂದೊಂದು ದಿಕ್ಕಿಗೆ ಹೋಗಿ ವಿದ್ಯೆ ಕಲಿತು ಬಂದು ಹೇಳಿದ ದಿನ ಒಟ್ಟಿಗೆ ಸೇರಿದ್ರು. ನೀನೇನು ಕಲಿತು ಬಂದೆ ಅಂತ ಒಬ್ಬರನ್ನೊಬ್ಬರು ಕೇಳಿದ್ರು. ಒಬ್ಬ, ನನಗೆ ಯಾವುದಾದರೂ ಒಂದು ಪ್ರಾಣಿಯ ಒಂದು ಚೂರು ಮೂಳೆ ಸಿಕ್ಕಿದ್ರೆ ಸಾಕು, ಒಂದು ಕ್ಷಣದಲ್ಲಿ ಅದಕ್ಕೆ ತಕ್ಕ ಮಾಂಸವನ್ನ ಸೃಷ್ಟಿಸಿ ಬಿಡ್ತೇನೆ ಅಂತ ಹೇಳ್ದ. ಇನ್ನೊಬ್ಬನು, ನಾನು ಆ ಮಾಂಸದ ಮೇಲೆ ಚರ್ಮವನ್ನ ಕೂದಲನ್ನ ಸೃಷ್ಟಿಸ್ತೇನೆ ಅಂತ ಹೇಳ್ದ. ಮೂರನೆಯವನು, ನಾನು ಆ ಪ್ರಾಣಿಯ ಅವಯವಗಳನ್ನ ಸೃಷ್ಟಿಸುತ್ತೇನೆ ಅಂತ ಹೇಳ್ದ. ನಾಲ್ಕನೆಯವನು, ನಾನು ಆ ಪ್ರಾಣಿಗೆ ಜೀವ ಕೊಡ್ತೇನೆ ಅಂತ ಹೇಳ್ದ. ಅನಂತರ ತಮ್ಮ ವಿದ್ಯೆಯನ್ನ ಪ್ರದರ್ಶಿಸುವುದಕ್ಕಾಗಿ ಅವರು ಮೂಳೆಯ ತುಂಡನ್ನ ಹುಡುಕಿಕೊಂಡು ಕಾಡಿಗೆ ಹೋದ್ರು. ಅಲ್ಲಿ ಅವರಿಗೆ ಒಂದು ಸಿಂಹದ ಮೂಳೆಯ ತುಂಡು ಸಿಕ್ಕಿತು. ಅದು ಇಂಥ ಪ್ರಾಣಿಯ ಮೂಳೆ ಅಂತ ತಿಳಿಯದೆ ಅವರು ಅದನ್ನೇ ಎತ್ತಿಕೊಂಡರು. ಒಬ್ಬ ಅದಕ್ಕೆ ಮಾಂಸ ಬರಿಸಿದ, ಇನ್ನೊಬ್ಬ ಚರ್ಮ ರೋಮಗಳನ್ನ ಬರೆಸಿದ, ಮತ್ತೊಬ್ಬ ಅವಯವಗಳನ್ನ ಉಂಟು ಮಾಡಿದ. ಅದು ಸಿಂಹದ ದೇಹವಾಯಿತು. ನಾಲ್ಕನೆಯವನು ಅದಕ್ಕೆ ಜೀವ ಬರಿಸಿದ. ಆಗ ಅದು ಎದ್ದು ಭಯಂಕರವಾಗಿ ಗರ್ಜಿಸುತ್ತಾ ಅವರು 4ರನ್ನ ಕೊಂದು ತಿಂದು ಕಾಡಿಗೆ ಹೊರಟು ಹೋಯಿತು. ಹೀಗೆಂದು ಕತೆ ಹೇಳಿ ಬೇತಾಳವು, ಮಹಾರಾಜ, ಆ 4 ಜನರಲ್ಲಿ ಅಪರಾಧ ಯಾರದ್ದು ಹೇಳು, ತಿಳಿದೂ ಹೇಳದಿದ್ದರೆ ನಿನ್ನ ತಲೆ ಒಡೆದು ಹೋಗುತ್ತದೆ ಅಂತ ಹೇಳಿದ. ರಾಜನು, ಅಯ್ಯ, ಸಿಂಹಕ್ಕೆ ಜೀವ ಕೊಟ್ಟವನೇ ಅವರಲ್ಲಿ ಅಪರಾಧಿ. ಇಂಥ ಪ್ರಾಣಿ ಅಂತ ತಿಳಿಯದೆ ಮಿಕ್ಕವರು ಮಾಂಸ, ಚರ್ಮ, ರೋಮ, ಅವಯವಗಳನ್ನ ಸೃಷ್ಟಿ ಮಾಡಿದ್ರು. ಸಿಂಹದ ಆಕಾರವನ್ನು ನೋಡಿಯೂ ತನ್ನ ವಿದ್ಯೆಯನ್ನ ಪ್ರಕಾಶ ಮಾಡಬೇಕೆಂಬ ಉತ್ಸಾಹದಿಂದಲೇ ನಾಲ್ಕನೆಯವನು ಅದಕ್ಕೆ ಜೀವ ಕೊಟ್ಟು ಬ್ರಹ್ಮ ಹತ್ಯಾ ದೋಷಕ್ಕೆ ಕಾರಣನಾದ ಅಂತ ಹೇಳಿದ. ಹೀಗೆ ಮಾತನಾಡಿ ಬಿಟ್ಟಿದ್ದರಿಂದ ಬೇತಾಳವು ರಾಜನ ಹೆಗಲಿನಿಂದ ಮಾಯವಾಗಿ ಮೊದಲಿದ್ದ ಸ್ಥಳಕ್ಕೆ ಹೋಗಿಬಿಟ್ಟಿತು. ಶ್ರೋತೃಗಳೇ, ಇದಾಗಿತ್ತು ಬೇತಾಳ ಪಂಚವಿಂಶತಿಯಲ್ಲಿ 4 ಸೋದರರ ಕತೆ. ಧನ್ಯವಾದಗಳು.